ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ಪ್ರಭಾವಿ ನಾಯಕ ವಿನಯ್ ಕುಲಕರ್ಣಿ ಪಾಲಿಗೆ ಇವತ್ತು ಅತ್ಯಂತ ಮಹತ್ವದ ದಿನ. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ. ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಆಗ್ತಾರೋ ಅಥವಾ ನಿರ್ದೋಷಿ ಅಂತ ಆಗ್ತಾರೋ ಇದಕ್ಕೆ ಉತ್ತರ ಇವತ್ತು ಸಿಗುತ್ತೆ. ಕೊಲೆ ಕೇಸಲ್ಲಿ ಮತ್ತೆ ಜೈಲ್ ಸೇರ್ತಾರಾ ಅಂತ ಈಗ ಬೇಲಲ್ಲಿ ಆಚೆ ಇದ್ದಾರೆ ವಿನಯ್ ಕುಲಕರ್ಣಿ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸು ಹಲವು ಏರಿಳಿತಗಳನ್ನು ಕಂಡಂತ ಕೇಸು. ಆರಂಭದಲ್ಲಿ ಯೋಗೇಶ್ ಗೌಡ ಕೊಲೆಯಾದಾಗಲೇ ವಿನಯ್ ಕುಲಕರ್ಣಿಯವರ ಇನ್ವಾಲ್ವ್ಮೆಂಟ್ನ ಬಗ್ಗೆ ಆರೋಪಗಳು ಕೇಳಿಬಂದಿತ್ತು. ಆಗ ವಿನಯ್ ಕುಲಕರ್ಣಿ ಮಿನಿಸ್ಟರ್ ಆಗಿದ್ರು. ಧಾರವಾಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ್ರು. ಆ ತನಿಖೆಯಲ್ಲಿ ಈ ಕೇಸು ಕೇವಲ ಜಮೀನು ವಿವಾದಕ್ಕೆ ಸಂಬಂಧಿಸಿದಂಥ ಕೇಸು, ಇದರಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಪೊಲೀಸರು ಹೇಳಿದ್ರು. ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು. ಸರ್ಕಾರ ಬದಲಾಯಿತು, ಆರೋಪಗಳು ಜೋರಾಯಿತು. BS ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು CBI ತನಿಖೆ ಕೊಟ್ಟರು. CBI ಎಂಟ್ರಿ ಆಗಿದ್ದು ಈ ಕೇಸ್ನಲ್ಲಿ ಸಂಪೂರ್ಣವಾಗಿ ತನಿಖೆಯ ದಿಕ್ಕು ದೆಸೆ ಬದಲಾಯಿತು. ವಿನಯ್ ಕುಲಕರ್ಣಿಯವರ ಇನ್ವಾಲ್ವ್ಮೆಂಟ್ಗೆ ಸಂಬಂಧಿಸಿದಂತೆ ಪ್ರಬಲ ಸಾಕ್ಷ್ಯಗಳು CBIಗೆ ಸಿಕ್ತು. ಅದಾದ ನಂತರ ವಿನಯ್ ಕುಲಕರ್ಣಿ ಅರೆಸ್ಟ್ ಆದರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ. ರಮೇಶ್, ಇಲ್ಲಿ CBI ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದೆ ಈ ವಿನಯ್ ಕುಲಕರ್ಣಿಯ ಪಾತ್ರದ ಬಗ್ಗೆ ಈ ಕೇಸಲ್ಲಿ? ರಕ್ಷಿತ್, ಅಂದರೆ 2016 ಜೂನ್ 15ನೇ ತಾರೀಕು ಧಾರವಾಡದಲ್ಲಿ ನಡೆದಂಥ ಪ್ರಕರಣ. ಅಂದರೆ ಆರಂಭಿಕ ಹಂತದಲ್ಲಿ ಒಂದು ಕಡೆ ಲೋಕಲ್ ಪೊಲೀಸರು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಧಾರವಾಡದಲ್ಲಿ ಏನು ಪ್ರಕರಣ ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಮಿನಿಸ್ಟರ್ ಆಗಿರ್ತಾರೆ. ಅವರು ಪ್ರಭಾವಕ್ಕೆ ಒಳಗಾದಂಥ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನು ಬೇರೆ ರೀತಿ ತಿರುಚಿ ಬೇರೆ ಆರೋಪಿಗಳನ್ನು ತಂದು ಇದರಲ್ಲಿ ಅಂದರೆ ತೋರಿಸುವಂಥ ಪ್ರಯತ್ನಗಳಾಗುತ್ತೆ. ಆದರೆ ಅವರ ಕುಟುಂಬ, ಯೋಗೇಶ್ ಗೌಡ ಕುಟುಂಬ ಏನಿದೆ, ಅವರ ತಾಯಿ ತುಂಗಮ್ಮ ಆಗಲಿ, ಅವರ ಸಹೋದರ ಗುರುನಾಥ್ ಗೌಡ ಇದ್ದಾರೆ, ಈ ಒಂದು ತನಿಖೆಯನ್ನು ನಾವು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅಂತೇಳಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಿಂದ ವಜವಾದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಅದನ್ನ CBIಗೆ ವಹಿಸಿ ಆದೇಶವನ್ನು ಮಾಡುತ್ತೆ. ಅದಾದ ನಂತರ CBI ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಇಲ್ಲಿ ಏನು ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಕೊಲೆ ನಡೆದಂಥ ದಿನ ಸಿಕ್ಕಂಥ ಅಂದರೆ CCTV ಸಾಕ್ಷಿಗಳಾಗಿರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲ ಒಂದು ಕಡೆ ಏನು ಇನ್ವೆಸ್ಟಿಗೇಷನ್ ಅಂದರೆ ಆಗಿತ್ತು ಆರಂಭ ಹಂತದಲ್ಲಿ ಧಾರವಾಡದಲ್ಲಿ, ಅಲ್ಲಿ ಇದ್ದಂಥ ಸಾಕ್ಷಿಗಳನ್ನ ತಿರುಚುವಂಥದ್ದೇನು ನಡೆದಿತ್ತು, ಅಲ್ಲಿಯೇ ಲೀಡ್ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಆರಂಭದ ದಿನದಿಂದನೂ ಕೂಡ ಯೋಗೇಶ್ ಗೌಡ ಕುಟುಂಬ ಏನು ಹೇಳ್ತಾ ಇತ್ತು, ವಿನಯ್ ಕುಲಕರ್ಣಿಯೇ ಇದನ್ನು ಮಾಡಿಸಿರುವಂತಹದ್ದು ಅನ್ನುವಂಥದ್ದನ್ನ ಬಲವಾದಂಥ ವಾದವನ್ನು ಮಾಡ್ತಾ ಇದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಅವರೇ ಒಂದಷ್ಟು ಕಲೆ ಹಾಕಿ ಅದು CBIಗೆ ಕೊಡುವಂಥ ಕೆಲಸಗಳನ್ನು ಕೂಡ ಅದರಲ್ಲಿ ಮಾಡ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ CBIಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಹೋಗುತ್ತೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕೊಲೆ ನಡೆದ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಬೆಂಗಳೂರಿನಲ್ಲಿ ಇದ್ರೂ ಕೂಡ ಸುಪಾರಿ ಕಿಲ್ಲರ್ಗಳನ್ನು ಅವರು ಭೇಟಿ ಮಾಡಿ ಒಂದು ಕಾರ್ ಮಾಡಿ ಇಲ್ಲಿಂದ ಬೆಂಗಳೂರಿನಿಂದ ಧಾರವಾಡಕ್ಕೆ ಕಳಿಸಿ ಅವ್ರ ಜೊತೆಗಿನ ನಂಟು, ಮತ್ತೆ ಬೆಂಗಳೂರಿನಲ್ಲಿ ಶಾರ್ಪ್ ಶೂಟರ್ಸ್ ಏನಿದ್ದಾರೆ ಅಂದ್ರೆ ಹತ್ಯೆ ಮಾಡ್ತಾರೆ. ಅವರು ಬೆಂಗಳೂರಿನಲ್ಲಿ ಯಾವುದೊಂದು ಹೋಟೆಲ್ನಲ್ಲಿ ವಾಸವಾಗಿರ್ತಾರೆ, ಅದು ಇವರ ಹೆಸರಲ್ಲಿ ಏನೋ ರೂಮ್ ಬುಕ್ ಆಗಿರ್ತದೆ. ಸೊ ಇವರ ಎಲ್ಲ ಒಡನಾಟಗಳು ಅಂದ್ರೆ ಆರೋಪಿಗಳ ಜೊತೆಗಿನ ನೇರವಾದಂಥ ಲಿಂಕ್ ವಿನಯ್ ಕುಲಕರ್ಣಿ ಹೇಗಿದೆ ಅನ್ನುವಂಥದ್ದನ್ನ CBI ಎಸ್ಟಾಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಅದರ ಜೊತೆಗೆ ಅರೆಸ್ಟ್ ಆದಂತಹ ಆರೋಪಿಗಳು ಬಾಯ್ಬಿಡ್ತಾ ಹೋಗ್ತಾರೆ. ಇದು ನಮಗೇನು ಯಾವುದೇ ರೀತಿಯಂತ ವೈಯಕ್ತಿಕ ಉದ್ದೇಶಗಳಿಲ್ಲ. ವಿನಯ್ ಕುಲಕರ್ಣಿ ಅವರು ಹೇಳಿದ್ದಕ್ಕೆ ಅವರ ಸೂಚನೆ ಮೇರೆಗೆ ನಾವು ಕೊಲೆಯನ್ನು ಮಾಡಿದ್ದೇವೆ. ರಮೇಶ್, ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಅಂದ್ರೆ ಅವರು ಬೈಫರ್ಕೇಶನ್ ಆಫ್ ಕ್ರೈಮ್ ಅಂತ ಬಂದಾಗ, ಅಪರಾಧದ ಸೆಕ್ಷನ್ಗಳ ವಿಭಜನೆ ಅಂತ ಬಂದಾಗ ವಿನಯ್ ಕುಲಕರ್ಣಿ ಪಾತ್ರ ಏನು ಅಂತ ಹೇಳಿದೆ CBI ಚಾರ್ಜ್ ಶೀಟ್ ಅಲ್ಲಿ? ರಕ್ಷಿತ್, ಅಂದ್ರೆ ಕಿಂಗ್ ಪಿನ್, ಈ ಕೊಲೆಯ ಮೂಲ ಏನು ಮಾಸ್ಟರ್ ಮೈಂಡ್ ವಿನಯ್ ಕುಲಕರ್ಣಿ ಅಂತ. ವಿನಯ್ ಕುಲಕರ್ಣಿ ಕೊಲೆ ಮಾಡಿಸಬೇಕು ಅಂತ ನಿರ್ಧಾರ ಮಾಡಿ ಒಂದಷ್ಟು ಜನರನ್ನ ಏನೋ ಇದರಲ್ಲಿ ಏನೋ ಕಲೆ ಹಾಕಿ ಅವ್ರ ಶಾರ್ಪುಟ್ರನ್ನ ಕರೆಸಿ ಒಂದು ಸಮಯ ನಿಗದಿ ಮಾಡಿ ಎಲ್ಲವನ್ನೂ ಕೂಡ ಮಾಡಿದಂಥ ಮಾಸ್ಟರ್ ಮೈಂಡ್. ಅಂದ್ರೆ ಇದ್ರ ಬೆನಿಫಿಟ್ ಒಂದು ಮರ್ಡರ್ ಅಥವಾ ಒಂದು ಇನ್ಸಿಡೆಂಟ್ ಆದ್ರೆ ಅದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ, ಅದರ ಮೂಲ ಯಾರು, ಯೋಜನೆ ಮಾಡಿದವರು ಯಾರು, ಇದೆಲ್ಲವೂ ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ಸೊ ಇದಕ್ಕೆ ಈ ಒಂದು ಕೊಲೆಗೆ ಶಾರ್ಪ್ ಶೂಟರ್ಸ್ಗೆ ಒಂದಷ್ಟು ಹಣ ಕೊಟ್ಟಿರುವಂತದ್ದಾಗ್ಲಿ, ಸೊ ಅವ್ರನ್ನ
ಅವ್ರನ್ನ ಎಲ್ಲರನ್ನೂ ಕೂಡ ಕಲೆ ಹಾಕಿ ಈ ಒಂದು ಕೊಲೆ ಮಾಡಿಸುವಂತಹದ್ದ ಪ್ರಮುಖ ಉದ್ದೇಶ ವಿನಯ್ ಕುಲಕರ್ಣಿ ಇರುವಂತಹದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ CBI ವಿನಯ್ ಕುಲಕರ್ಣಿಯನ್ನ ಮಾಸ್ಟರ್ ಮೈಂಡ್ ಕಿಂಗ್ ಪಿನ್ ಅಂತೇಳಿ ಇದರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನಿದೆ 113 ಜನ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಕರ್ಕೊಂಡು ಬಂದು ಈಗಾಗಲೇ ಸಾಕ್ಷಿಗಳನ್ನ ಹೇಳ್ತಿದ್ದಾರೆ. ಅದರಲ್ಲಿ ಕೆಲವರು ಒಂದಿಷ್ಟು ಉಲ್ಟಾ ಹೊಡೆದ್ರು ಕೂಡ ಕೆಲವು ಸಾಕ್ಷಿಗಳು ಇದೆ ಇವರೇ ಅಂದ್ರೆ ವಿನಯ್ ಕುಲಕರ್ಣಿ ಅವರೇ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಅಂದ್ರೆ ಮೀನ್ಸ್ ಅವರೇ ಈ ಒಂದು ಕೊಲೆಯ ಒಂದು ಪ್ಲಾನ್ ಮಾಡಿದಂಥವ್ರು ಅವರೇ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡಿದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳಿರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ CBI ಪರವಾಗಿ ಗಂಗಾಧರ್ ಶೆಟ್ಟಿ, ಹೇಮಾ ಅನ್ನುವಂತಹ ವಕೀಲರುಗಳು ವಾದವನ್ನು ಮಾಡಿದ್ರು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ASC ಅಡಿಷನಲ್ ಸಾಲಿಸಿಟರಿ ಜನರಲ್ ಏನಿದ್ದಾರೆ ಅವರು ಬಂದು ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಸಾಕ್ಷಿಗಳಿದೆ, ಎಷ್ಟರ ಮಟ್ಟಿಗೆ ವಿನಯ್ ಕುಲಕರ್ಣಿ ಭಾಗಿಯಾಗಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಬೇಲು ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಸುಪ್ರೀಂ ಕೋರ್ಟ್ ಇಂತಹ ಪ್ರಕರಣಗಳಲ್ಲಿ ಅದರಲ್ಲಿ ಏನಾದರೂ ಎವಿಡೆನ್ಸ್ಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಪ್ರಕರಣದ ಟ್ರಯಲ್ ಮುಕ್ತ ಆದ ನಂತರ ಜಡ್ಜ್ ಒಂದು ಮಾತು ಹೇಳ್ತಾರೆ, ಇದು ಒಂದು ರೀತಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕರಣ ಆಗಿರುವಂಥದ್ದು. ಇಲ್ಲಿ ಎಲ್ಲ ರೀತಿಯ ಸಾಕ್ಷ್ಯಗಳು ಕೂಡ ಬಂದಿದೆ. ಸಾಕಷ್ಟು ಅಂದರೆ 21 ಆರೋಪಿಗಳ ಪರ ವಕೀಲರುಗಳು ಏನು ಎಸ್ಟಾಬ್ಲಿಷ್ ಮಾಡಿದಂಥದ್ದಾಗಲಿ, CBI ಸಾಕ್ಷಿಗಳನ್ನು ತಂದು ಕೋರ್ಟ್ ಮುಂದೆ ನಿಲ್ಲಿಸಿದ್ದಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ವಿಶೇಷವಾದಂಥ ಪ್ರಕರಣ. ಒಂದು CRPCಯಲ್ಲಿ ಬರುವಂಥ ಪ್ರತಿಯೊಂದು ವಿಚಾರಗಳು ಕೂಡ ಇಲ್ಲಿ ಚರ್ಚೆಗಳಾಗಿದೆ. ಒಂದು ವಕೀಲರುಗಳಿಗಾಗಲಿ ಅಥವಾ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಈ ಒಂದು ಪ್ರಕರಣದ ಜಡ್ಜ್ಮೆಂಟ್ ಒಂದು ಕೈಪಿಡಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರು ಹೇಳಿರುವಂಥದ್ದು. ಹಾಗಾಗಿ ಈ ಪ್ರಕರಣವನ್ನು ನೋಡ್ತಾ ಹೋದ್ರೆ ಇಲ್ಲಿ ಸಾಕಷ್ಟು ಸಾಕ್ಷಿಗಳು ಇದರಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಇರುವಂತಹದ್ದು ಅನ್ನೋದು ಇರುವಂಥದ್ದು. ಆದರೆ ಅಂತಿಮವಾಗಿ ನ್ಯಾಯಾಲಯ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಬಳಸಿ ಇದಕ್ಕೆ ಸಾಕ್ಷಿ ಅಂದ್ರೆ ಆರೋಪಿಗಳು ತಪ್ಪಿತಸ್ಥರು ಅಂತ ಹೇಳುತ್ತಾ ಅಥವಾ ಖುಲಾಸೆ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗಿರುವಂತಹದ್ದು. ರಕ್ಷಿತ, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.